ಅಯ್ಯೋ ದೇವರೇ ಅವಳ ಕಂಡರೆ ಮನಸೊಳಗೆ ಅವಳ ಕಾಡಿಗೆ ನನ್ನ ನೋಡುತ್ತ ನಿಂತೆ ಆ ಮರೆತ ಮಾತು ನನ್ನೇ ಕೇಳುತ್ತಿದೆ ನನಗೇನಾಗುತ್ತಿದೆ. ಫ್ರೆಂಡ್ಸ್, ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದರೆ ಹೀಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಈ ವಿಡಿಯೋನಲ್ಲಿ ಏನು ಸೌಂಡ್ ಯೂಸ್ ಆಗಿದೆ ಆ ಸೌಂಡ್ ಲಿಂಕ್ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ನೀವು ಫಸ್ಟಿಗೆ ಒಂದು VPN ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು VPN ಬರುತ್ತೆ. ನೀವು ಅದರಲ್ಲಿ ಯಾವ್ದು ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ VPN ಅಪ್ಲಿಕೇಶನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಆನ್ ಇರಬೇಕು. ಆಲ್ ರೈಟ್ ಫ್ರೆಂಡ್ಸ್, ನಮ್ಮ VPN ಕನೆಕ್ಟ್ ಆಗಿದೆ. ಈಗ ನಾವು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಕ್ಯಾಪ್ಕಟ್ ಅಪ್ಲಿಕೇಶನ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬೇಕಾದರೆ ಕೊಡ್ತೀನಿ, ಅಥವಾ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಫೋಟೋ ಮೇಲೆ ಬನ್ನಿ. ಮತ್ತು ಆಲ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಯಾವ ಫೋಲ್ಡರ್ನಲ್ಲಿ ನಿಮ್ಮ ಫೋಟೋಸ್ ಇದೆ ಆ ಫೋಲ್ಡರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಸೌಂಡ್ ಅಂತ ಆಪ್ಷನ್ ಬರುತ್ತೆ. ಸೌಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ. ಎಕ್ಸ್ಟ್ರಾಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಾನು ನಿಮಗೆ ಒಂದು ವಿಡಿಯೋ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ಪುಟ್ ಸೌಂಡ್ ಓನ್ಲಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೌಂಡು ಇನ್ಪುಟ್ ಆಗುತ್ತೆ. ಇಲ್ಲಿ ನೋಡ್ತಕ್ಕಂತಿರ್ಬೋದು. ಈಗ ನಾವು ಅದನ್ನು ಬೀಟ್ ಅಕಾರ್ಡಿಂಗ್ ನಾವು ಫೋಟೋನ ಇಲ್ಲಿ ಸೆಟ್ ಮಾಡ್ಕೋಬೇಕು. ನಾನೀಗ ಬೀಟ್ ಅಕಾರ್ಡಿಂಗ್ ಸೆಟ್ ಮಾಡ್ಕೋತೀನಿ. ಈ ಕಡೆನೇ ಕರೆಕ್ಟ್ ಬೀಟ್ ಅಕಾರ್ಡಿಂಗ್ ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನಲ್ಲಿ ಕ್ಲಿಕ್ ಮಾಡಿ ಮತ್ತು ಇನ್ ಅಂತ ಇದೆಯಲ್ಲ ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಕ್ಕಂತಿರ್ಬೋದು ವಿಪರ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಅದನ್ನು ಡ್ಯೂರೇಷನ್ ಫುಲ್ ಮಾಡ್ಕೊಳ್ಳಿ. ಸೆಕೆಂಡ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಿಂಗ್ ಅಂತ ಇದೆಯಲ್ಲ ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಕೂಡ ಸ್ಪೀಡ್ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿದ್ಮೇಲೆ ಥರ್ಡ್ ಫೋಟೋ ಇದೆಯಲ್ಲ ಥರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಿಂಗ್ ರೈಟ್ ಅಂತ ಇದೆಯಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಕಂಪ್ಲೀಟ್ ಇಡಿ. ಮತ್ತು ಫೋರ್ತ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ವಿಂಗ್ ಬೋಟ್ ಅಂತ ಇಲ್ಲಿದೆ ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಿಂಗ್ ಟಾಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ನೀವು ಕಂಪ್ಲೀಟ್ ಇಲ್ಲಿ ಏನೇನಿದೆ ಇದನ್ನು ನೀವು ಕಂಪ್ಲೀಟ್ ಸೆಟ್ ಮಾಡ್ಕೋಬೇಕು ನಿಮ್ಮ ಫೋಟೋ ಅಕಾರ್ಡಿಂಗ್. ನಾನು ಫಟಾಫಟ್ ಅಂತ ಸೆಟ್ ಮಾಡ್ಕೋತೀನಿ. ಈಗ ಹೇಗೆ ನಮ್ಮ ಎಡಿಟ್ ಆಗಿದೆ ಅಂತ ಮೈಕನ್ನು ತೆಗೆದಿದ್ದೀನಿ. ನಾನೀಗ ನಿಮ್ಮ ಮುಂದೆ ಪ್ಲೇ ಮಾಡಿ ತೋರಿಸ್ತೀನಿ ಹೇಗೆ ನಮ್ಮ ಎಡಿಟ್ ಆಗಿದೆ ಅಂತ.
ಫ್ರೆಂಡ್ಸ್ ನಾವೆಲ್ಲ ಫೋಟೋನ ಸೆಲೆಕ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಫೋಟೋ ಅಂತ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಆ್ಯನಿಮೇಷನ್ನು ಕೂಡ ಹಾಕಿದ್ದೀವಿ. ನಾವು ಫೋಟೋನ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ತಕ್ಕಂತಿರ್ಬೋದು ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ. ಈ ರೀತಿ ನಾವು ಝೂಮ್ ಮಾಡ್ಕೋಬೇಕು ಒಂದೊಂದು ಫೋಟೋನು, ಆಯಿತಾ. ಈ ರೀತಿ ನಾವೆಲ್ಲ ಫೋಟೋಸನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನೆಲ್ಲ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಏನು ಎಕ್ಸ್ಟ್ರಾ ಫೋಟೋಸ್ ಇದೆ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದರೆ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ಹೊಡೆದಾಡ್ತಲ್ಲಿ ಯಾರು ಮುಂದೆ ನೋಡಿದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ.